ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸ್ವಾಮಿಗಳೇ? ಸಂತೋಷವಾಗಿದ್ದೀನಿ. ಅದರಲ್ಲೂ ಈ ದಿವಸ ತುಂಬ ಖುಷಿ ಪಡ್ತಾ ಇರೋಂಥ ಒಂದು ವಿಷಯ ನನಗೆ ತಿಳಿತು. ತುಂಬಾ ಖುಷಿಯಾಗಿದೆ. ಏನಪ್ಪ ಅಂತಂದರೆ ನಮ್ಮ ಗಜೇಂದ್ರ ಅಂತ ಹೇಳಿದ್ರೆ ಆನೆ ಹೆಸರೇ ಗಜೇಂದ್ರ ಅಂತ. ಯಾರೇ ಗಜೇಂದ್ರ ಅಂದರೆ ಒಂದು ಆನೆಗೆ ಅದನ್ನು ಹೆಸರಿಡೋವಂಥದ್ದು. ಅದಲ್ಲದೆ ಗಜೇಂದ್ರ ಅಂದರೆ ಆನೆ ಅಂತ ಸ್ಪಂದಿಸ್ತಾರೆ ಎಲ್ಲರೂ. ಹಾಗೆ ನಮ್ಮ ಮುದ್ದಿನ ಆನೆ, ನನಗೂ ಪ್ರಿಯವಾದ ಆನೆ ಅಂತಂದರೆ ನಮ್ಮ ದಸರಾದಲ್ಲಿ 2000ರಿಂದ 2015 ತನಕ ನಮ್ಮ ದಸರಾ ಕಾರ್ಯಕ್ರಮಗಳಲ್ಲಿ ಗಜೇಂದ್ರ ಆನೆ ಬರ್ತಿತ್ತು. ಅದು ತುಂಬ ಸಂತೋಷವಾಗಿ ಅದನ್ನು ಪೂಜೆ ಮಾಡ್ತಾಯಿದ್ವು. ಅದರಲ್ಲೂ ತುಂಬ ಸಾಧು ಅದು ಹೇಗೆ ಅಂದರೆ ಅದ್ರ ಪೂಜೆ ಮಾಡ್ಬೇಕಾದ್ರೆ ಅದರದ್ದು ಅನ್ಭೋಗಿಸಿರೋರಿಗೆ ಸಹ ಗೊತ್ತು. ಅವನು ಬಲರಾಮ ಇಬ್ಬರು ಸಹ ಸಂತೋಷವಾಗಿ ಒಂದು ಚಿನ್ನವೂ ಸಹ ಗಲಾಟೆ ಆಡದೆ ಸಂತೋಷದಿಂದ ಇರ್ತಿದ್ರು. ತುಂಬ ಸಾಧುವಾಗಿತ್ತು. ನಾವು ಅದರಲ್ಲಿ ಸುಮಾರು 15 ವರ್ಷ ಆನೆಗಳಿಗೆ ನಾನು ಪೂಜೆ ಮಾಡಿದೆ. ಆಮೇಲೆ ಏನೋ ಒಂದು ಸರಿ ಕೆಲವು ಕೆಟ್ಟಗಳಿಗೆ ಅಂತ ಬರ್ತದೆ. ಹಾಗೆಯೇ ನಮ್ಮ ಆನೆಗೆ ಮಸ್ತಿ ಬಂದು, ಆಗ ಮಸ್ತಿ ಬಂದಾಗ ಯಾರ ಮಾತು ಅದು ಕೇಳೋದಿಲ್ಲ. ಅದರದ್ದೇ ಅಂತ ತಲಪ್ರತಿಷ್ಠೆ ಅಂತ ಹೇಳ್ತೀವಲ್ಲ, ನಮಗೂ ಒಂದೊಂದ್ಸರಿ ನಾವು ಎಲ್ಲರ ಮಾತು ಕೇಳಲ್ಲ. ನಾವು ಒಂದೊಂದ್ಸರಿ ಹಾಗೆ ಒಂದು ಸ್ವಲ್ಪ ದುಡುಕುವಂಥದ್ದು ಸ್ವಭಾವಗಳು ನಮ್ಮ ಮನುಷ್ಯನಲ್ಲೂ ಸಹ ಇರುತ್ತೆ, ಹಾಗೆ ಪ್ರಾಣಿಗಳಲ್ಲೂ ಸಹ ಇರುತ್ತೆ. ಯಾವುದೊಂದು ಕಾರಣದಿಂದ ಕಾಡಿನಲ್ಲಿ ಅದು ಗಲಾಟೆಯಾಗಿ ಶ್ರೀರಾಮನ ಒಂದು ಇಬ್ಬರೂ ಕಾಳಗಾಗಿ ಒಂದು ಸಹಿಸಿತು. ಆ ಒಂದು ಇದರಲ್ಲಿ ಆನೆಗಳನ್ನ ಬೇರೆ ಕ್ಯಾಂಪ್ಗೆ ಶಿಫ್ಟ್ ಮಾಡಿದರು. ಒಂಥರ ಬೇಸರ ಆಗಿತ್ತು. ಆನೆ ಸತ್ತಿದ್ದು ಈ ಥರ ಆಯ್ತಲ್ಲ ಅಂತ ಮನಸ್ಸಿಗೂ ಸಹ ಬೇಜಾರಾಗಿತ್ತು. ಈಗ ಒಂದು ಹೊಸ ವಿಷಯ ಕೇಳಿದೆ. ಏನಪ್ಪ ಅಂದರೆ ಇದ್ದಿದ್ದಂಥ ಕ್ಯಾಂಪಿಂದ ಈಗ ನಮ್ಮ ಮತ್ತಿಗಳಿಗೆ ಮತ್ತೆ ಆನೆ ಬರ್ತಾಯಿದೆ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಅದರಲ್ಲಿ ಮತ್ತೆ ಆನೆಗಳನ್ನ ನೋಡಬೇಕು ಅಂತ ನನಗೆ ತುಂಬ ಖುಷಿಯಾಗಿದೆ. ಮತ್ತು ಈ ಆನೆಗಳನ್ನ ಪೂಜೆ ಮಾಡೋ ಭಾಗ್ಯ ಸಿಗತ್ತಾ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಸಿಕ್ಕಿದ್ರೆ ಖಂಡಿತವಾಗಲೂ ಆನೆಗಳ ಪಾದಗಳನ್ನ ತೊಳೆದು ಗಣಪತಿ ಹೆಸರು ಹೇಳಿ ಪೂಜೆ ಮಾಡ್ತೀನಿ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವತಾ. ಹಾಗೆ ಪ್ರತ್ಯಕ್ಷ ಗಣಪತಿ ಹಾಗೆ ನಮ್ಮ ಆನೆ ಮತ್ತೆ ಈಗ ಬಂದಿದೆ ನಮ್ಮ ಕ್ಯಾಂಪ್ಗೆ, ಮತ್ತಿಗುಡು ಕ್ಯಾಂಪ್ಗೆ. ಈಗ ಎಲ್ಲ ಜನಗಳು ಸಹ ಹಳೆದನ್ನೆಲ್ಲ ನೆನಪು ಮಾಡ್ಕೋಬೋದು ನಾವು. ಆನೆ ಹೆಂಗಿತ್ತು, ಹೇಗಿತ್ತು, ಏನು ಮಾಡ್ತಾಯಿತ್ತು ಅಂತ. ಮಾತ್ರ ಎತ್ತದ್ರೆ ಮಾತ್ರ ತುಂಬ ಎತ್ತರವಾಗಿದ್ದ. ನಮ್ಮ ಅರ್ಜುನ ಹೇಗಿದ್ದಾನೆ, ಅರ್ಜುನ ಹೇಗಿದ್ದ, ಅದೆಲ್ಲ ಒಂದೇ ಲೆವೆಲ್ಗೆ ಬರ್ತಿತ್ತು ಆನೆಗಳ ಪಕ್ಕದಲ್ಲಿ ನಿಂತಾಗ. ಇಷ್ಟು ದಿನ ಪೂಜೆ ಮಾಡಿ ಖುಷಿಯಾಗಿತ್ತು. ಕೆಲವು ಸರಿ ಗಜೇಂದ್ರನ ನೆನೆಸ್ಕೊತಿದ್ರೆ ಆ ಕ್ಯಾಂಪ್ಗೂ ಸಹ ಹೋಗಕ್ಕೆ ಆಗ್ತಿರ್ಲಿಲ್ಲ. ಈಗ ಬಂದಿರೋದ್ರಿಂದ ನಾಳೆ ಬೆಳಗ್ಗೆ ನಾನು ಅದನ್ನು ನೋಡೋಕ್ಕೆ ಹೋಗ್ತಾಯಿದ್ದೀನಿ. ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲರೂ ಸಹ ಕರ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಖುಷಿಯಾಗಿದೆ. ಇದಕ್ಕೆ ಸ್ಪಂದಿಸಿದಂಥ ಮುಖ್ಯವಾಗಿ ಅರಣ್ಯ ಇಲಾಖೆಯವರು, ಅದರಲ್ಲೂ ಮಿನಿಸ್ಟ್ರುಗಳು, ನಿಜವಾಗ್ಲೂ ನಾವು ಧನ್ಯವಾದ ಅವ್ರಿಗೆ ಹೇಳಬೇಕು. ಹಾಗೆ ಒಂಟಿ ಆಗಿದ್ದನೋ ಒಂಟಿತನ ಜಾಸ್ತಿ ದಿನ ಇರೋದಿಲ್ಲ. ಆದ್ದರಿಂದ ಈಗ ಒಂಟಿ ಇದ್ದಿದ್ದ ಆನೆಯನ್ನು ಈಗ ಕ್ಯಾಂಪ್ ತಂದು ಸೇರಿಸೋ ಜೊತೆಗೆ ಅವನ ಅಣ್ಣ ತಮ್ಮ ಇದ್ದಂಗೆ ನಮ್ಮ ಅರ್ಜುನ, ಕ್ಷಮಿಸಿ, ನಮ್ಮ ಅಭಿಮನ್ಯು ಇದ್ದಾನೆ. ಅಭಿಮನ್ಯು ಇರೋದ್ರಿಂದ ಅವಕ್ಕೆ ಇನ್ನೂ ಒಂದಿಷ್ಟು ಆಯುಸ್ಸು ಜಾಸ್ತಿ ಆಗುತ್ತೆ. ಸಂತೋಷದಿಂದ ಇರೋದ್ರಿಂದ ಕ್ಯಾಂಪ್ ಬಂದಿದೆ. ನಮಗೂ ತುಂಬ ಖುಷಿಯಾಗಿದೆ. ಆ ದೇವ್ರು ಹೀಗೆ ನಮ್ಮ ಆನೆಗಳಿಗೆ ಆರೋಗ್ಯ ಸದಾ ಕೊಡಲಿ ಅಂತ ದೇವರಲ್ಲಿ ನಾನು ಸದಾ ಪ್ರಾರ್ಥನೆ ಮಾಡ್ತೀನಿ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ ಸ್ವಾಮಿಗಳ ಆನೆಗೆ? ನಾನು ಆನೆ ಬಂದು ಅದು ನಮ್ಮ ಆ ಗಜೇಂದ್ರ ಆನೆಗೆ 2000ರಿಂದ 2015 ತನಕ ನಾನು ಪೂಜೆ ಮಾಡಿದ್ದೀನಿ. ದಸರಾ ಬಂದಾಗಿಲ್ಲ. ನಂದು 28 ವರ್ಷ ಮುಗಿಸಿದ್ದೀನಿ ಪೂಜೆಗಳು. ಅಷ್ಟು ವರ್ಷ ಒಂದು 15 ವರ್ಷ ಪೂಜೆ ಮಾಡಿದ್ದೀನಿ. ಆ ಭಾಗ್ಯ ನಂಗೆ ಸಿಕ್ಕಿದೆ. ಅದೆಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಅದಲ್ಲದೆ ಮಹಾರಾಜರಿಗೂ ಸಹ ಅದು ತುಂಬ ಇಷ್ಟವಾಗಿತ್ತು. ಅರಮನೆಯವ್ರಿಗೆಲ್ಲ ಆನೆಗಳ ಕಡೆ ತುಂಬ ಇಷ್ಟವಾಗಿರ್ತಿತ್ತು. ನಮ್ಮ ಶ್ರೀಕಂಠದತ್ತ ಮಹಾಸ್ವಾಮಿಗಳು ಅದಕ್ಕೆ ಯಾವಾಗ ಬಂದು ನೋಡ್ಕೊಂಡು ಹೋಗೋರು. ತುಂಬ ಖುಷಿಯಾಗಿರ್ತಿತ್ತು. ಆನೆಗಳು ಕಂಡ್ರೆ ಅದು ರೋಡಲ್ಲಿ ಬರ್ತಿದ್ರೆ ರಾಜಗಂಭೀರ್ಯದಿಂದ ನಡ್ಕೊಂಡು ಬರ್ತಾಯಿತ್ತು. ಎತ್ತರವಾಗಿರ್ತಿತ್ತು. ಆ ಕೊಂಬುಗಳು ಅಷ್ಟೇ ತುಂಬ ಖುಷಿಯಾಗಿತ್ತು. ಏನೋ ಒಂದು ಕೆಲವು ಕೆಟ್ಟಗಳಿಗೆ ಅಂತ ಬಂದಿರುತ್ತೆ. ಆ ಒಂದು ಇದರಲ್ಲಿ ಆ ಒಂದು ಆನೆನ ಸಾಯಿಸ್ತು ನಮ್ಮ ಶ್ರೀರಾಮನ. ಈಗ ಸಂತೋಷ ಆಗಿದೆ. ಮತ್ತು ಏನಪ್ಪ ಅಂದರೆ ನಮ್ಮ ಕ್ಯಾಂಪ್ಗೆ ಬರ್ತಾಯಿದೆ. ನಮಗೆಲ್ಲ ನೋಡೋ ಭಾಗ್ಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವು ಸಹ ದಸರಾಕ್ಕೆ ಬಂದು ಪಾಲ್ಗೊಳ್ಳಿನ ಒಂದು ಮನಸ್ಸಿನಲ್ಲಿ ಆಸೆ. ಈಗ ಅಭಿಮನ್ಯು ಬಿಟ್ಟರೆ ಇಡೀ ಭಾರತದಲ್ಲಿ ಗಜೇಂದ್ರನೇ ಹೈಯೆಸ್ಟ್ ಕಾರ್ಯಾಚರಣೆ ಮಾಡಿರೋದು. ಈಗ ನೀವು ಅದನ್ನು 15 ವರ್ಷ ಪೂಜೆ ಮಾಡಿದ್ದೀರಾ. ನಾಳೆ ನೀವು ಕ್ಯಾಂಪ್ ಹೋಗಿ ನೋಡ್ತೀನಿ ಅಂತಲೇ ಹೇಳಿದ್ದೀರಾ. ಯಾವ ಥರ ಇರುತ್ತೆ ನಿಮಗೆ ಅದು 11 ವರ್ಷ ಆದಮೇಲೆ ನೋಡೋ ಭಾಗ್ಯ? ಯಾವ ಥರ ಇರುತ್ತೆ ಒಂಥರ ಕ್ಷಣ? ಸರ್ ತುಂಬ ಖುಷಿ ಆಗುತ್ತೆ. ನಾವು ಒಂದೇ ಸರಿ ಹೋಗಿ ಹಿಮಾಲಯ ಒಂದೇ ಸರಿ ಹೇಗೆ ನೋಡ್ತೀವಿ, ನೋಡಿದ ತಕ್ಷಣ ಹಿಮಾಲಯ ಹೆಂಗೆ ಕಾಣುತ್ತೆ ಅಷ್ಟು ದೊಡ್ಡದಾಗಿ, ಆ ಒಂದು ಖುಷಿ ನಮ್ಗೆ ಅದು ಕೊಡುತ್ತೆ. ಈಗ ಅರ್ಜುನಂದು ಸಾವಿಂದು ಬೇಜಾರು ತುಂಬ ಜನಕ್ಕಿದ್ರು. ಆದರೆ ಈ ಅರಣ್ಯ ಅಧಿಕಾರಿಗಳು ತುಂಬ ಒಳ್ಳೆ ಕೆಲಸ ಮಾಡಿದರೆ. ಒಂಟಿಗೆ ಆನೆನ ಶಿಫ್ಟ್ ಮಾಡಿ ನಮಗೂ ತುಂಬ ಖುಷಿ ಆಯಿತು. ಹೌದು, ನಿಜವಾಗ್ಲೂ ಅರಣ್ಯ ಇಲಾಖೆ ನಾವು ಧನ್ಯವಾದ ಹೇಳಬೇಕು. ಮಿನಿಸ್ಟ್ರು ಸಹ ಧನ್ಯವಾದ. ತುಂಬ ಮುತುವರ್ಜಿ ವಹಿಸಿ ನಮ್ಮ ಅರ್ಜುನನ ಸ್ಮಾರಕ ಮಾಡಿದ್ರು. ಅದಂತೂ ತುಂಬ ಖುಷಿಯಾಗಿದೆ. ಹಾಗೆಯೇ ಈಗ ಇನ್ನು ಆನೆಗಳಿಗೂ ಇನ್ನೂ ಶಕ್ತಿ ಕೊಡೋ ಹಾಗೆ ಮಾಡಲಿ. ಇನ್ನೂ ಒಳ್ಳೊಳ್ಳೆ ಆನೆಗಳನ್ನ ಹಿಡೀಲಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ದಸರಾಗೆ ಇನ್ನೂ ಒಳ್ಳೊಳ್ಳೆ ಆನೆಗಳನ್ನ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಈಗ ನಾಳೆ ನಿಮಗೂ ಒಂದು ಪೂಜೆ ಮಾಡೋ ಭಾಗ್ಯ ಸಿಕ್ಕಿದ್ರೆ ಹೇಗಿರುತ್ತೆ ಸ್ವಾಮಿಗಳೇ? ತುಂಬ ಖುಷಿ ಪಡ್ತೀನಿ. ಅದರಲ್ಲೂ ಅರಣ್ಯ ಇಲಾಖೆಯವ್ರು ಹೇಳಿದ್ರೆ ಖಂಡಿತ ನಾನು ಪೂಜೆ ಮಾಡಿಕೊಡ್ತೀನಿ. ಧನ್ಯವಾದಗಳು ಸ್ವಾಮಿ. ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಹೀಗೆ ಗಣಪತಿ ಆಶೀರ್ವಾದದಿಂದ ಇನ್ನೂ ಒಳ್ಳೊಳ್ಳೆ ಆನೆಗಳು ಬರಲಿ. ನಮ್ಮ ನಾಡಿನ ಹಬ್ಬ ಇನ್ನೂ ಸಾವಿರಾರು ವರ್ಷಗಳು ಸಹ ಹಿಂಗೆ ಮುಂದುವರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು.